ಕಾವ್ಯಾಂಜಲಿ ಮಾಡುವಾಗ ಅಥವಾ ನಮ್ಮ ಕಟ್ಟೆ ರಾಮಚಂದ್ರ ಅವ್ರದ್ದು ತನು ನಿನ್ನದು ಮನನ್ನದು ನಾನು ಬರಿತಾ ಇದ್ದೆ. ಎನ್ ವ್ಯಾಸರಾವ್ ಬರಿತಿದ್ರು ಮುಖ್ಯವಾಗಿ. ಅವರು ಬಿಟ್ಟ ಮೇಲೆ ನಾನು ಬರೆಯೋಕೆ ಶುರು ಮಾಡಿದೆ. ಆವಾಗಿನಿಂದ ನನಗೆ ಪರಿಚಯ. ಭಾಳ ದಿನದಿಂದ ಮೊದಲನೇ ಸಿನಿಮಾ ಕಾಲೇಜು ಅಥವಾ ಅದಕ್ಕೆ ಇನ್ನೊಂದು ಹೆಸರಿತ್ತಲ್ಲ, ಥ್ಯಾಂಕ್ಸ್. ಆ ಸಿನಿಮಾ ಮಾಡುವಾಗಿನಿಂದನೂ ಪರಿಚಯ. ನಾನು ಭಾಳ ಹೋಗುಬಾ ಸ್ನೇಹಿತರುಗಳು. ಅವನು ಇತ್ತೀಚೆಗೆ ನಟನೆ ಶುರು ಮಾಡಿದ್ದ. ನನಗೆ ಇಷ್ಟ ಇರಲಿಲ್ಲ. ನೀನು ಡೈರೆಕ್ಷನ್ ಮಾಡಬೇಕು, ನೀನು ಮತ್ತೆ ಸಿನಿಮಾ ಮಾಡಬೇಕು ಅಂತ ಅವನಿಗೆ ಸುಮಾರು ಒಂದು 16 ವರ್ಷಗಳಿಂದ ಹೇಳ್ಕೊಂಡ್ಬಂದಿದ್ದೆ ನಾನು. ನನಗೆ ಇದಕ್ಕಿದ್ದಂಗೆ ಮೊನ್ನೆ ಶಾಕ್, ಅದರ ಪೋಸ್ಟ್ ಕಳಿಸೋದ. ನಾನು ಸಿಕ್ಕಾಗೆಲ್ಲ ಬೈತಿದ್ದೆ, ಹೋಗ ನೀನು ಡೈರೆಕ್ಷನ್ ಮಾಡು, ಕಲಾವಿದರು ಬೇರೆ ಯಾರು ಅಂದೆ. ನಾನು ಇಲ್ಲ, ಎಲ್ಲ ತಯಾರಿ ಮಾಡಬೇಕು ಅಂತ ಹೇಳಿ ಮಾಡಿಕೊಂಡು ನಾನು ಪ್ಲ್ಯಾನ್ ಮಾಡಿ ನಿಮಗೊಂದು ಶಾಕ್ ಕೊಡಬೇಕು ಅಂತಾನೆ ಅಂದ. ಮತ್ತೆ ಆಯ್ತಪ್ಪ, ಭಾಳ ಒಳ್ಳೇದಾಯ್ತು, ಮಾಡು, ಒಳ್ಳೇದಾಗಲಿ ಅಂತ ಹೇಳಿದೆ. ಇಲ್ಲ, ನೀನು ಒಂದು ಪಾತ್ರ ಮಾಡಬೇಕು, ಅದು ಒಂದು ಪಾತ್ರ ಇರ್ತದೆ ಅಂದ. ಆಯ್ತು, ಮಾಡೋಣ. ನೀವೆಲ್ಲ ಸ್ನೇಹಿತರುಗಳು ಪಾತ್ರ ಮಾಡೋದು ಕಲಾವಿದರದು ಮುಖ್ಯ ಏನಂತೀರ, ಅವಕಾಶ ಸಿಕ್ಕರೆ ಒಳ್ಳೆಯದು ಅಂತ. ಆಮೇಲೆ ಇದು ಸಿನಿಮಾ ಯಾರಿಂದ ಶುರು ಮಾಡಬೇಕು ಅಂತ ಹಿಂಗೆಲ್ಲ ಡಿಸ್ಕಸ್ ಮಾಡುವಾಗ ಮೊನ್ನೆ ಫೋನ್ ಮಾಡಿದಾಗ ನನ್ನ ಗುರುಗಳು ಶೇಷಾದ್ರಿ ಅವರೇ ಗುರುಗಳಂದ್ಮೇಲೆ ಅವ್ರನ್ನೇ ಕರೆಸುವಂತಂದೆ. ನಾನು ಇಮಿಡಿಯೇಟ್ ಮಾತಾಡಿ ಹೇಳು ಅಂತ ಇಮಿಡಿಯೇಟ್ ಫೋನ್ ಮಾಡಿ ಕನ್ಫರ್ಮ್ ನೀವು ಹೇಳಿದ್ರಿ, ಅವನು ಒಪ್ಕೊಂಡ. ಇಲ್ಲೆಲ್ಲ ಸ್ನೇಹಿತರುಗಳೇ, ನಮ್ಮ ಎಲ್ಲರೂ ಜೊತೆ ಇರೋರೆಲ್ಲ ಒಂದು ಒಳ್ಳೆ ತಂತ್ರಜ್ಞರೇ ಇರುವಂತಹದ್ದು. ಭಾಳ ಸೀನಿಯರ್ ಪಳನಿ ಅಂತವ್ರು ಆಗಿರ್ಬೋದು, ಅಥವಾ ನಮ್ಮ ಇವರು ನವೀನ್ ಕೃಷ್ಣ ಆಗಿರ್ಬೋದು, ಅರಸು ಆಗಿರ್ಬೋದು, ಹೀಗೆ ಎಲ್ಲರೂ ಒಂದು ನಮ್ಮ ವೇಣು, ಒಂದು ಉತ್ತಮವಾದ ಚಂದ್ರಶೇಖರ್. ನೋಡಿ, ನಾವು ಮೊದಲನೇ ಇದು ಪೋಸ್ಟರ್ ಬಿಡುಗಡೆ ಕಂಬಾರವ್ರ ಮನೆಗೆ ಹೋದಾಗ ಎಷ್ಟು ನನಗೆ ಖುಷಿ ಆಯ್ತು. ಎಷ್ಟು ಫಾಲೋ ಅಪ್ ಮಾಡಿ ಅದನ್ನ ಜನಕ್ಕೆ ಮುಟ್ಸೋದಿದೆಯಲ್ಲ, ಭಾಳ ಮುಖ್ಯ. ಮಾಧ್ಯಮ ಇಟ್ಕೊಂಡು ಕೆಲಸ ಮಾಡೋದು. ಆಮೇಲೆ ಇತ್ತೀಚೆಗೆ ಸಿನಿಮಾಕ್ಕೆ ಒಂದು ನಿಜವಾದ ಕಾಯಕಲ್ಪ ಬೇಕಾಗ್ತಿದೆ ಅಂತ ಅನಿಸ್ತಿದೆ ನನಗೆ ವೈಯಕ್ತಿಕವಾಗಿ. ಅಂದರೆ ಭಾಳಷ್ಟು ಜನಗಳು ಭಾಳ ಕಷ್ಟದಿಂದ ಸಿನಿಮಾಗಳು ಮಾಡ್ತಾರೆ. ಆದರೆ ಆ ಸಿನಿಮಾಗಳು ಜನಕ್ಕೆ ಮುಟ್ಟಬೇಕು ಅನ್ನುವಂಥದ್ದು, ಅಥವಾ ಸಿನಿಮಾ ಮಾಡೋರು ಬದುಕಬೇಕು, ಅದು ಭಾಳ ಮುಖ್ಯ. ಅಥವಾ ಯಾವ ಅಣ್ಣವ್ರ ಮಾತಲ್ಲಿ ಹೇಳೋದಾದ್ರೆ, ಅನ್ನದಾತು ಸುಖಿ ಭವ ಅಂತ ಏನು ಹೇಳ್ತೀವಿ, ಅನ್ನ ಹಾಕೋರು ದೇವರು ಅನ್ನೋದು ಏನು ಹೇಳ್ತೀವಿ, ನಿರ್ಮಾಪಕರು. ಹಾಕಿರೋ 10 ರೂಪಾಯಿನೇ ಬರಲಿ, 11 ಬೇಡ, ಕನಿಷ್ಠ 10 ರೂಪಾಯಿ ಬಂದರೆ ಅದು ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿನೂ ಸರ್ಕಾರಗಳು ಮನಸ್ಸು ಮಾಡಬೇಕು ಅನ್ನೋದು ನಾನು ಭಾಳ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಮತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ಈ ರಂಗಕ್ಕೆ ಸಂಬಂಧಪಟ್ಟಾಗಿನೂ ನಾವು ಒಂದು ಆ್ಯಕ್ಟ್ ಮಾಡಿದ್ದೀವಿ, ಮಾನ್ಯ ಕಾರ್ಮಿಕ ಸಚಿವರ ನೇತೃತ್ವದಲ್ಲಿ. ಸಿನಿ ವರ್ಕರ್ಸ್ ಮತ್ತು ಕಲ್ಚರಲ್ ವರ್ಕರ್ಸ್ ಆ್ಯಕ್ಟ್ ಅಂತ. ಅಂದರೆ ಸಿನಿಮಾ ಕಲೆಕ್ಷನ್ ಏನಿದೆ, ಥಿಯೇಟರ್ ಕಲೆಕ್ಷನ್, ಆ ಥಿಯೇಟರ್ ಕಲೆಕ್ಷನ್ ಮೇಲೆ 1% ಸೆಸ್ ಹಾಕಿ, ಅದು ಕಲೆಕ್ಷನ್ ಆಗಿ ಅದ್ರ ಮೂಲಕ ಒಂದು ಫಂಡ್ ರೇಜ್ ಆಗಿ, ಆ ಫಂಡ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಎಲ್ಲ ಕಾರ್ಮಿಕರು, ಅಂದ್ರೆ ಇವನ್ ಹೀರೋ ಹಿಡ್ಕೊಂಡು ಕಾರ್ಮಿಕರು ಅಂತಾನೆ ಬರೋದಿಲ್ಲ. ಇಲ್ಲಿ ಯಾವ ಕೆಟಗರಿ ಅಂದ್ರೆ ಎಲ್ಲರೂ ಕಾರ್ಮಿಕರೇ ಅಂತ, ಕಾರ್ಮಿಕ ಆಕ್ಟ್ ಅಂದ್ರಲ್ಲಿ ಆಗಿರೋದ್ರಿಂದ ಆ ತರದ ಅನುಕೂಲಗಳನ್ನು ಸರ್ಕಾರನು ಕ್ರಮ ತಗೊಳ್ತಿದೆ ಅನ್ನುವಂಥದ್ದು, ಅದು ಎಲ್ಲರಿಗೂ ಮುಟ್ಲಿ ಅನ್ನುವಂಥದ್ದು, ಅದು ಮುಖ್ಯವಾದ ಕಾಳಜಿ. ಈ ತರದ ಚಿತ್ರ ಮಾಡೋರಿಗೆ ಅದು ಅನುಕೂಲ ಆಗಲಿ. ಮತ್ತು ಚಿತ್ರತಂಡಕ್ಕೆ, ನಿರ್ಮಾಪಕರು ಮತ್ತೆ ಇವರು ಒನ್ ಆಫ್ ದಿ ನಿರ್ಮಾಪಕರು ಕೊಪ್ಪನು ಕೂಡ, ಇವರೆಲ್ಲರೂ ಮಾಡುವಂತ ಪ್ರಯತ್ನ ಯಶಸ್ವಿ ಆಗಲಿ, ತಂಡಕ್ಕೆ ಒಳ್ಳೇದಾಗಲಿ. ಇದು ಪಾತ್ರ ನಿರ್ದೇಶಕರ ತಲೆಯಲ್ಲಿದೆ, ಇನ್ನು ನನ್ನ ತಲೆಗೆ ಬಂದಿಲ್ಲ ಅದು. ಆಮೇಲೆ ನವೀನ್ ಕೃಷ್ಣ ಕತೆ ಇದು ಸಂಭಾಷಣೆ ಎಲ್ಲ ಬರೆದಿದ್ದಾರೆ, ಹೇಳಿದ್ರು ತುಂಬಾ ಭಿನ್ನವಾಗಿ ಪಾತ್ರ ಇದೆ, ಆಮೇಲೆ ತುಂಬಾ ಭಿನ್ನವಾಗಿ ಸಂಭಾಷಣೆ ಬರೆದಿದ್ದೀರಿ ಅಂತ ನನಗೆ ಡೈರೆಕ್ಟರ್ ಹೇಳಿದ್ದಾರೆ. ಅದು ಬಹಳ ಏನೋ ಒಂದು ಭಾಷೆನೇ ಬೇರೆ ಇದೆ ಅಂತ ನನಗೂ ಅದು ಕುತೂಹಲ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.